ಕೊನೆಗೂ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು 4 ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ 2,000 ರೂಪಾಯಿ. 8 ದಿನಗಳಲ್ಲಿ ಮತ್ತೆ ಬರುತ್ತೆ 2,000 ರೂಪಾಯಿ. ಹೌದು ವೀಕ್ಷಕರೇ, 4,000 ರೂಪಾಯಿ ಇದೆ 10 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಬರೋದು ಗ್ಯಾರಂಟಿ. ಇನ್ನೊಂದು ಕಡೆಗೆ ನರೇಂದ್ರ ಮೋದಿಜಿ ಅವರು ಬಂಗಾರವನ್ನ ಖರೀದಿ ಮಾಡೋದು 1 ವರ್ಷಗಳ ಕಾಲ ನಿಲ್ಲಿಸಬೇಕು ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಬಂಗಾರ ಇದ್ದವರು, ಇನ್ನು ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೊರೋನಾ ಕಾಲದಂತೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಜಾರಿ ಮಾಡಿ ಅಂತಾನು ಕೂಡ ನರೇಂದ್ರ ಮೋದಿಜಿ ಅವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುವ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಹೌದು, ನರೇಂದ್ರ ಮೋದಿಜಿ ಅವರಿಗಾಗಲೇ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಆನ್ಲೈನ್ ಮೀಟಿಂಗ್ಸ್ ಗಳನ್ನ, ಶಾಲೆಗಳನ್ನು ಕೂಡ ಆನ್ಲೈನ್ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅಥವಾ ವಿಡಿಯೋ ಕಾಲ್ ಮೂಲಕ ನಾವು ಪಾಠಗಳನ್ನ ಮಾಡಬೇಕಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 2 ದೊಡ್ಡ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಇನ್ ಮುಂದೆ ಅಕ್ಕಿ ಜೊತೆಗೆ ಎಲ್ಲಾ ವಸ್ತುಗಳನ್ನು ಕೂಡ ಕೊಡ್ತಾರೆ. ಅನ್ನಭಾಗ್ಯ, ಇಂದಿರಾ ಕಿಟ್ ಕೂಡ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ. ಅಕ್ಕಿ ಜೊತೆಗೆ ಇನ್ ಮುಂದೆ ಯಾವೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಮಾತ್ರ ತುಂಬಾ ಸ್ಪೆಷಲ್ ಹಾಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋಗೆ ಒಂದು ದಯವಿಟ್ಟು ಲೈಕ್ ಮಾಡಿ. ಹಾಗೂ ನಿಮಗೂ ಕೂಡ ಗೃಹಲಕ್ಷ್ಮಿದು ಫೆಬ್ರವರಿ ತಿಂಗಳದ್ದು ಹಣ ಬಂದಿದೆಯಾ ವೀಕ್ಷಕರೇ? ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ನೀವು ಕಮೆಂಟ್ ಮಾಡಿ. ಅದಕ್ಕಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಅಧಿಕೃತವಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಆ ಒಂದು ಘೋಷಣೆಯಲ್ಲಿ ಏನಿದೆಪ್ಪ ಅಂದ್ರೆ, ಇನ್ನು 4 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗುತ್ತೆ ಅಂತಾನು ಕೂಡ ಒಂದು ಗ್ಯಾರಂಟಿಯಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, 10 ದಿನದಲ್ಲಿ 2 ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣವನ್ನ ಜಮೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಒಂದು ಇವತ್ತು ಕೊಟ್ಟಿರುವಂತದ್ದು. ಹೌದು, ಇಲ್ಲಿ ನೋಡಿ, ಮಾರ್ಚ್ ತಿಂಗಳದ್ದು ಗೃಹಲಕ್ಷ್ಮಿ ಹಣವನ್ನ 4 ರಿಂದ 5 ದಿನದಲ್ಲಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 19 ಅಥವಾ 18ನೇ ತಾರೀಕಿನ ಒಳಗೆ ಮಾರ್ಚ್ ತಿಂಗಳದ್ದು ಗೃಹಲಕ್ಷ್ಮಿ ಹಣ ಜಮೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳದ್ದು ಹಣ ಜಮೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ ತಿಂಗಳದ್ದು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆಯಾ ವೀಕ್ಷಕರೇ? ನೀವು ಗೃಹಲಕ್ಷ್ಮಿಯರಾಗಿದ್ರೆ ನಿಮ್ಮ ಒಂದು ಫೆಬ್ರವರಿ ಅಕೌಂಟ್ಗೆ ಹಣ ಬಂದಿದೆಯಾ ಫೆಬ್ರವರಿ ತಿಂಗಳದ್ದು? ಬೇಗನೆ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಇನ್ನು ಅಷ್ಟು ಮಾತ್ರವಲ್ಲದೆ ನೋಡಿ, ಮಾರ್ಚ್ ತಿಂಗಳದ್ದು ಮಾತ್ರ ಅಲ್ಲ, ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಮುಂದಿನ 8 ರಿಂದ 10 ದಿನದಲ್ಲಿ ಅಂದ್ರೆ 25 ಅಥವಾ 26ನೇ ತಾರೀಕಿನ ಒಳಗೆ ನಿಮಗೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಮಹಿಳೆಯರ ಖಾತೆಗೆ ಜಮೆ ಆಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಹೌದು, ಬಾಕನೂರು ಗ್ರಾಮದ ಮಹಾಲಕ್ಷ್ಮಿ ದೇವಿ ಜಾತ್ರಾ ಮಹೋತ್ಸವದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ್ದಾರೆ. ಹೀಗಾಗಿ ನೋಡಿ, ಈಗ ಗೃಹಲಕ್ಷ್ಮಿಯರಿಗೆ ಆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಕೂಡ 2 ತಿಂಗಳದ್ದು ಹಣ ಕೂಡ ಇದೇ ಒಂದು 10 ದಿನದಲ್ಲಿ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು. ವೀಕ್ಷಕರೇ, ನಿಮಗೆ ಫೆಬ್ರವರಿ ತಿಂಗಳವರೆಗೂ ಹಣ ಬಂದಿದ್ರೆ ಈಗ ಫೆಬ್ರವರಿ ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಈ 2 ತಿಂಗಳದ್ದು ಕೊಟ್ರೆ ಮೇ ತಿಂಗಳದ್ದು ಮಾತ್ರ ಬಾಕಿ ಉಳಿಯಲಿದೆ. ಈ ಒಂದು ಮೇ ತಿಂಗಳಲ್ಲಿ ನಿಮಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನ ಅಕೌಂಟ್ಗೆ ಒಟ್ಟು 4,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೆ ಈಗ ಜಮೆ ಆಗಲಿದೆ. ವೀಕ್ಷಕರೇ, ಇದು ನಿಮಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೀಗಾಗಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಅಕೌಂಟ್ಗೆ ಎಷ್ಟು ಖಾತೆಗೆ ಬಂದಿದೆ, ಇನ್ನು ಎಷ್ಟು ಬಾಕಿ ಇದೆ, ಬೇಗನೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ತುಂಬಾ ಜನ ನಮಗೆ 2 ತಿಂಗಳಿಂದ ಹಣ ಬರ್ತಾ ಇಲ್ಲ, 3 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಆನ್ ಆಗಿರ್ಬೇಕು. ಇನ್ನು DBT ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಕೂಡ ಚೆಕ್ ಮಾಡಿ. ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಬರೋದ್ರಿಂದ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 10 ದಿನ ಅಂತ ಹೇಳಿದ್ದಾರೆ. ಅಂದ್ರೆ 10 ದಿನದಲ್ಲಿ 2 ತಿಂಗಳದ್ದು ಬಾಕಿ ಹಣ ಕೊಡ್ತೀವಿ ಅಂತಾನು ಕೂಡ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಭರ್ಜರಿ ಗುಡ್ ನ್ಯೂಸ್. ನೋಡಿ, ಇದಾದ ತಕ್ಷಣ ನರೇಂದ್ರ ಮೋದಿಜಿ ಅವರು ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ನೋಡೋಣ. ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡೋರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಈಗ ನೋಡಿ, ಇಂದಿರಾ ಕಿಟ್ ಯಾವಾಗಲಿಂದ ಕೊಡ್ತಾರೆ? ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡ್ತಾರೆ. ಇತ್ತ ರಾಗಿ ಕೂಡ ವಿತರಣೆ ಮಾಡೋ ನಿರೀಕ್ಷೆ ಇದೆ. ಹೌದು ವೀಕ್ಷಕರೇ, ಎದಕ್ಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಸದ್ಯಕ್ಕೆ ರಾಗಿಯನ್ನ ವಿತರಣೆ ಮಾಡಬೇಕು. 10 ಕೆಜಿ ಅಕ್ಕಿ ಬದಲಾಗಿ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ
ವಿತರಣೆ ಮಾಡ್ತೀವಿ ಅಂತ ಕರ್ನಾಟಕ ಕಾಂಗ್ರೆಸ್ INC ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಧಿಕೃತವಾಗಿ ಬರೆಯಲಾಗಿದೆ. ಅಂದ್ರೆ ಇದರ ಅರ್ಥ ನಿಮಗೆ ಅಕ್ಕಿ ಜೊತೆಗೆ ರಾಗಿಯನ್ನ ಈಗ ಕೊಡ್ತಾ ಇದ್ದಾರೆ. ರಾಗಿ ತಿಂದವನು ನಿರೋಗಿ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ರಾಗಿ ತಿಂದರೆ ಯಾವುದೇ ರೋಗಗಳು ಬರೋದಿಲ್ಲ, ಇದು ಪೌಷ್ಟಿಕ ಆಹಾರವಾಗಿರುತ್ತೆ. ಇತ್ತ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಯೋಜನೆ, ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಅನ್ನ ಆಡ್ ಮಾಡ್ತಾ ಇದ್ದಾರೆ. ಇಂದಿರಾ ಕಿಟ್ ಅಂದ್ರೆ ಏನು? ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದನ್ನ ಜೂನ್ ತಿಂಗಳಿಂದ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ನೋಡಿ, ನಿಮಗೆ ಜೂನ್ ತಿಂಗಳಿನಿಂದ ಅಕ್ಕಿ ಬದಲಾಗಿ, ಅಂದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗುತ್ತೆ 5 kg, ಆದ್ರೆ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ರಲ್ಲ, ಅದನ್ನ ಬಂದ್ ಮಾಡ್ತಾರೆ. ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗ್ತಾ ಇದೆ. ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಇನ್ನು ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಹೆಸರು ಕಾಳಿನ ಬದಲಾಗಿ ನಿಮಗೆ ತೊಗರಿ ಬೇಳೆನೂ ಕೊಡಬಹುದು ಅಥವಾ ರಾಗಿನೂ ಕೂಡ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇಲ್ಲಿ ಹೆಸರು ಕಾಳಿನ ಬದಲಾಗಿ ಏನು ಕೊಡ್ತಾರೆ, ತೊಗರಿ ಬೇಳೆ ಕೊಡ್ತಾರಾ ಅಥವಾ ಬೇರೆ ಪದಾರ್ಥ ಕೊಡ್ತಾರಾ ಗೊತ್ತಿಲ್ಲ. ಅದು ಮುಂದಿನ ಬರೋ ತಿಂಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಜೂನ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಆರಂಭವಾಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಕೂಡ ನಿಮಗೆ ಇಲ್ಲಿ ಸಚಿವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಸದ್ಯಕ್ಕೆ ಅಕ್ಕಿ ಜೊತೆಗೆ ರಾಗಿಯನ್ನ ಕೊಡ್ತಾ ಇದ್ದೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಅಧಿಕೃತವಾಗಿ ಕೊಟ್ಟಿರುವಂತದ್ದು. ಇನ್ನು BPL ಕಾರ್ಡ್ ಇದ್ದವರು, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಒಂದು ಇಂದಿರಾ ಕಿಟ್ ಅಂತಾನೂ ಕೂಡ ಹೇಳಲಾಗಿದೆ. 3 ಭಾಗದಲ್ಲಿ ಇಂದಿರಾ ಕಿಟ್ ಅನ್ನ ವಿಂಗಡಣೆ ಮಾಡಿದ್ದು 2.5 kg, 5 kg, 7.5 kg 3 ಕಿಟ್ ಗಳನ್ನ ರೆಡಿ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಬಂಗಾರ ಖರೀದಿ ಮಾಡಬೇಡಿ ಅಂದ್ರೆ ನೋಡಿ, ಮದುವೆಗಳಲ್ಲಿ ಶುಭ ಸಮಾರಂಭಗಳಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಇದ್ರೂ ಕೂಡ ಅನಾವಶ್ಯಕವಾಗಿ ಬಂಗಾರ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ದೇಶದ ಜನತೆಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಭೀತಿ ಉಂಟಾಗಿರೋ ನಡುವೆ ಎಚ್ಚರಿಕೆಯ ನುಡಿಗಳನ್ನ ಪ್ರಧಾನಿ ಮೋದಿ ಅವರು ಜನರಿಗೆ ಒಂದು ಸಲಹೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಏನಪ್ಪಾ ಒಂದು ಸಲಹೆ ಅಂತ ನೀವು ಕೇಳೋದಾದ್ರೆ ನೋಡಿ, ಇಂಧನ ಬಳಕೆಯನ್ನ ಕಡಿಮೆ ಮಾಡಬೇಕು ಮತ್ತು ನಮ್ಮ ಭಾರತ ದೇಶದ ವಿದೇಶಿ ವಿನಿಮಯ ಅಂದ್ರೆ ಫಾರಿನ್ ರಿಸರ್ವ್ ಅನ್ನ ಉಳಿತಾಯ ಮಾಡಬೇಕು. ಹೀಗಾಗಿ ಜನರು ಇದಕ್ಕೆ 1 ವರ್ಷಕ್ಕೆ ಅಂದ್ರೆ 1 ವರ್ಷದವರೆಗೂ ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿ ಮಾಡೋದನ್ನ ತಪ್ಪಿಸಬೇಕು ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಈಗ ಮದುವೆ ಇರಬಹುದು, ಯಾವುದೇ ಶುಭ ಸಮಾರಂಭಗಳಿದ್ರೆ ನೀವು ಬಂಗಾರ ಖರೀದಿ ಮಾಡ್ತೀರ ಅಂದ್ರೆ ಸದ್ಯಕ್ಕೆ ಬೇಡ ಅಂತ ಒಂದು ಮೆಸೇಜ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ 1 ವರ್ಷಗಳ ಕಾಲ ಅನಗತ್ಯ ಚಿನ್ನವನ್ನ ಖರೀದಿ ಮಾಡಲೇಬೇಡಿ ಅಂತ ನರೇಂದ್ರ ಮೋದಿಜಿಯವರು ಸ್ಪಷ್ಟವಾಗಿ ಒಂದು ಜನರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಬರ್ತಾ ಇದ್ದಂತೆ ನಮ್ಮ ಭಾರತದ ಜ್ಯುವೆಲ್ಲರಿ ಅಂಗಡಿಯವರಿಗೆ ದೊಡ್ಡ ಒಂದು ಶಾಕ್ ಕೊಟ್ಟಂತಾಗಿದೆ. ಅಂದ್ರೆ ನೋಡಿ, ಮೊದಲೇ ಬಂಗಾರ ಬೆಲೆ ಏರಿಕೆಯಾಗಿ ಜ್ಯುವೆಲ್ಲರಿ ಅಂಗಡಿಗಳಲ್ಲಿ ಗ್ರಾಹಕರು ಇಲ್ಲ, ಅಷ್ಟು ಇಷ್ಟು ಗ್ರಾಹಕರು ಬರ್ತಾ ಇದ್ರು. ಈಗ ಅದು ಕೂಡ ಬಂದ್ ಆಗುತ್ತಾ ಅಂತ ಜನರು ಈಗ ಅಂಗಡಿಯವರು ತಲೆ ಕಡಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಇನ್ನು ಕೊರೋನಾ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು. ಇನ್ನು ಮಧ್ಯಪ್ರಾಚ್ಯದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗೋದು ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಮತ್ತೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಕೂಡ ನಿಯಮಿತವಾಗಿ ಬಳಸಿ ಅಂತ ಜನರಿಗೆ ನರೇಂದ್ರ ಮೋದಿಜಿಯವರು ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ತೈಲ ಬಳಕೆಯನ್ನ ಕಡಿತ ಮಾಡಬೇಕು, ಸ್ವಂತ ವಾಹನವನ್ನ ಬಿಡಬೇಕು, ಬಸ್ ರೈಲುಗಳನ್ನ ಬಳಸಬೇಕು ಅಂತ ನರೇಂದ್ರ ಮೋದಿಜಿಯವರು ಒಂದು ಜನರಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಆನ್ಲೈನ್ ವರ್ಚುವಲ್ ಆಗಿ ಒಂದು ಸಭೆಗಳನ್ನ ಮಾಡಬೇಕು, ಕೊರೋನಾ ಟೈಮ್ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮರುಜಾರಿ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಮುಂದೆ ಬಾಟಲ್ಸ್ ಗಳಲ್ಲಿ ಕೊಡೋದಿಲ್ಲ ಅಂತಾನೂ ಕೂಡ ನಿಯಮವನ್ನ ತರಲಾಗ್ತಾ ಇದೆ. ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಪೆಟ್ರೋಲ್ ನೀಡೋದನ್ನ ಕಟ್ಟುನಿಟ್ಟಿನ ನಿಷೇಧವನ್ನ ಹೇರಲಾಗಿದೆ. ಇನ್ನು ನೋಡಿ, ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಕೂಡ ಸಿಗ್ತಾ ಇಲ್ಲ ಅಂತ ಡೀಸೆಲ್ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಡುಗೆ ಎಣ್ಣೆ ಪ್ರಮಾಣವು ಕೂಡ ಕಡಿಮೆ ಬಳಸಿ ಅಂತ ನರೇಂದ್ರ ಮೋದಿಜಿಯವರು ದೇಶದ ಜನರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಡುಗೆ ಎಣ್ಣೆ ಹೆಚ್ಚು ಬಳಸಿದ್ರೆ ತುಂಬಾನೇ ಒಂದು ರೋಗಗಳು ಕೂಡ ಬರುತ್ತೆ, ಹೃದಯ ಕಾಯಿಲೆ ಸಮಸ್ಯೆಗಳು ಕೂಡ ಬರುತ್ತೆ. ಹೀಗಾಗಿ ಅಡುಗೆ ಎಣ್ಣೆ ಆರೋಗ್ಯ ಹಿತದೃಷ್ಟಿಯಿಂದನೂ ಕಡಿಮೆ ಮಾಡಬೇಕು. ಇನ್ನು ನೋಡಿ, ಅಡುಗೆ ಎಣ್ಣೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಎಲ್ಲ ಕೂಡ ನಾವು ವಿದೇಶಿಗಳಿಂದ ಇಂಪೋರ್ಟ್ ಮಾಡ್ತೀವಿ, ಆಮದು ಮಾಡಿಕೊಳ್ತೀವಿ. ಇದರಿಂದಾಗಿ ನಮ್ಮ ಭಾರತ ಡಾಲರ್ಸ್ ಅಲ್ಲಿ ಹಣ ಕೊಡುತ್ತಲ್ಲ, ಅದನ್ನು ಭಾರತಕ್ಕೆ ಹೊರೆ ಆಗುತ್ತೆ. ಜನರು ಹೆಚ್ಚು ಹೆಚ್ಚು ಖರೀದಿ ಮಾಡಿ ಹೆಚ್ಚು ಬಳಕೆ ಮಾಡಿದ್ರೆ ಭಾರತದ ಎಕನಾಮಿಗೆ ಹೆಚ್ಚು ಪ್ರೆಷರ್ ಬೀಳುತ್ತೆ. ಅಂದ್ರೆ ನಾವು ಏನೇ ಒಂದು ಇಂಪೋರ್ಟ್ ಮಾಡ್ಬೇಕಂದ್ರೂ ಕೂಡ ಇದೆಲ್ಲ ಕೂಡ ನಾವು ಡಾಲರ್ಸ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತೀವಲ್ಲ, ಹೀಗಾಗಿ ಡಾಲರ್ಗೆ ಬಲ ಬರುತ್ತೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇನ್ನು ಮತ್ತೆ ಆನ್ಲೈನ್ ಮೀಟಿಂಗ್ಸ್ ಗಳನ್ನಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನು ಕೂಡ ಆನ್ಲೈನ್ ಮಾಡಿ ಅಂತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಪೆಟ್ರೋಲ್ ಬಚಾವೋ ಎಂಬುವ ನರೇಂದ್ರ ಮೋದಿಯವರ ಮಂತ್ರಕ್ಕೆ ವಿಪಕ್ಷಗಳು ಧಗಧಗ ಅಂತ ಉರಿತಾ ಇದ್ದಾವೆ. ಪೆಟ್ರೋಲ್ ಕಡಿಮೆ ಬಳಸಿ, 1 ವರ್ಷಗಳ ಕಾಲ ಚಿನ್ನ
ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ದೇಶದ ಜನರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಭಾರತ ಯುದ್ಧ, ಕೋವಿಡ್ ಅಥವಾ ಯಾವುದೇ ದೊಡ್ಡ ಬಿಕ್ಕಟ್ಟನ್ನ ಎದುರಿಸಿದಾಗೆಲ್ಲ ನಾಗರಿಕರು ಸರ್ಕಾರದ ಮನವಿಯ ಮೇರೆಗೆ ತಮ್ಮ ಜವಾಬ್ದಾರಿಯನ್ನ ಪೂರೈಕೆ ಮಾಡಿದ್ದಾರಲ್ಲ, ನಾವೀಗ ಅದೇ ರೀತಿ ಮಾಡಬೇಕಾಗುತ್ತೆ ಅಂತ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ದೇಶದ ನಾಗರಿಕರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸರ್ಕಾರಿ ಖಾಸಗಿ ಕಚೇರಿಗಳು ಇಲ್ಲಿ ನೋಡಿ ವರ್ಕ್ ಫ್ರಮ್ ಹೋಮ್ ನೀತಿ ಜಾರಿಗೊಳಿಸಬೇಕು, ಶಾಲೆಗಳನ್ನ ಆನ್ಲೈನ್ ಮಾದರಿ ನಡೆಸಬೇಕು ಅಂತಾನು ಕೂಡ ಕರೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಕೊರೋನಾ ಕಾಲದಂತೆ ಮತ್ತೊಮ್ಮೆ ಹಾಫ್ ಲಾಕ್ ಡೌನ್ ಜಾರಿಗೆ ಬರುತ್ತಾ ಅಂತಾನು ಕೂಡ ಇಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ಅನಿಸಿಕೆ, ದಯವಿಟ್ಟು ಕಮೆಂಟ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.